ನೆಲದ ಬೇರುಗಳ ವಿಸ್ತಾರ, ಪ್ರಜಾಪ್ರಭುತ್ವದ ಸಾಕಾರ, ಚರಿತ್ರವಂಚಿತ ಜನ ಸಮುದಾಯದ ಅಂತಸ್ತತ್ವದ ಹರಿಕಾರ, ಚರಿತ್ರವಂಚಿತ ಜನ ಸಮುದಾಯದ ಅಂತಸ್ತತ್ವದ ಹರಿಕಾರ, ಜನಾಧಿಕಾರ ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ, ಸಾವಿರ ಕೈಗಳ ಚಿತ್ತಾರ. ಸೂರ್ಯನ ಕಿರಣ ಬೆಳಗದ ಮೂಲೆಯ ಕತ್ತಲ ಮೊತ್ತವಾ, ಸೂರ್ಯನ ಕಿರಣ ಬೆಳಗದ ಮೂಲೆಯ ಕತ್ತಲ ಮೊತ್ತವಾ, ಮಿಣಿ ಮಿಣಿ ಬುಡ್ಡಿಯ ದೀಪ ಬೆಳಗುವುದು, ಮಿಣಿ ಮಿಣಿ ಬುಡ್ಡಿಯ ದೀಪ ಬೆಳಗುವುದು, ಸೂರ್ಯಕಾಂತಿಯ ಮುಖದ ಸ್ಥಿರದ ತುಂಬೆಯ ಹೂವಿಗೂ ಚೆಲುವುದು, ಸೂರ್ಯಕಾಂತಿಯ ಮುಖದ ಸ್ಥಿರದ ತುಂಬೆಯ ಹೂವಿಗೂ ಚೆಲುವುದು, ಆಲದ ಬೇರಿನ ಆಳವಿಲ್ಲದೆಯು ಗರಿಕೆಯ ಬೇರು ಚಿಗುರುವುದು, ಗರಿಕೆಯ ಬೇರು ಚಿಗುರುವುದು, ಜನಾಧಿಕಾರ ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ, ಸಾವಿರ ಕೈಗಳ ಚಿತ್ತಾರ. ಆನೆಯ ಬಲಕ್ಕೂ ಮಿಗಿಲುಂಟಣ್ಣ, ಇರುವೆಯ ಕಾಲಿನ ಸಾಲಿನ ಬಲವು, ಇರುವೆಯ ಕಾಲಿನ ಸಾಲಿನ ಬಲವು, ಸಾವಿರ ಮೈಲಿಯ ಪಯಣಕ್ಕೂ ಕೂಡ ಒಂದೇ ಹೆಜ್ಜೆಯು ಆರಂಭ, ಒಂದೇ ಹೆಜ್ಜೆಯು ಆರಂಭ, ಒಂದೇ ಹೆಜ್ಜೆಯು ಆರಂಭ. ಸಣ್ಣವರೂನು ದೊಡ್ಡವರೇನೆ ಆಲದಿ ಬೀಜದಿ ಮರ ಉಂಟು, ಆಲದಿ ಬೀಜದಿ ಮರ ಉಂಟು, ಆಲದಿ ಬೀಜದಿ ಮರ ಉಂಟು. ಇಂದಿನ ಎಡಗರು ನಾಳೆಗೆ ಎತ್ತು, ಮಿಣುಕು ಹುಳುಗಳೇ ಕತ್ತಲ ದಾರಿಗೆ ಬೆಳಕು, ಮಿಣುಕು ಹುಳುಗಳೇ ಕತ್ತಲ ದಾರಿಗೆ ಬೆಳಕು. ಜನಾಧಿಕಾರ ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ, ಸಾವಿರ ಕೈಗಳ ಚಿತ್ತಾರ. ನೆಲದ ಬೇರುಗಳ ವಿಸ್ತಾರ, ಪ್ರಜಾಪ್ರಭುತ್ವದ ಸಾಕಾರ, ನೆಲದ ಬೇರುಗಳ ವಿಸ್ತಾರ, ಪ್ರಜಾಪ್ರಭುತ್ವದ ಸಾಕಾರ, ಚರಿತ್ರವಂಚಿತ ಜನ ಸಮುದಾಯದ ಅಂತಸ್ತತ್ವದ ಹರಿಕಾರ, ಚರಿತ್ರವಂಚಿತ ಜನ ಸಮುದಾಯದ ಅಂತಸ್ತತ್ವದ ಹರಿಕಾರ, ಜನಾಧಿಕಾರ ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ, ಸಾವಿರ ಕೈಗಳ ಚಿತ್ತಾರ, ಸಾವಿರ ಕೈಗಳ ಚಿತ್ತಾರ. ಈ ಭಾಗದಲ್ಲಿ ಬಹಳ ಪ್ರಭಾವಶಾಲಿಯಾಗಿದ್ದಂತಹ ಮಂಜುಸ್ವಾಮಿ ಉದ್ದೇಶಪೂರ್ವಕವಾಗಿ ಯಾರೆಲ್ಲ ನಮ್ಮ ಹಿರೀಕರು ಕೆಲಸ ಮಾಡಿದ್ದಾರೆ, ವರ್ಷದಲ್ಲಿ ಯಾವ ಜೀವಂತ ಇಲ್ಲ, ಅವರನ್ನು ಉದ್ದೇಶಪೂರ್ವಕವಾಗಿ ನಾವು ಇಟ್ಕೊಂಡಿದ್ದೇವೆ. ಯಾಕಂದರೆ ದೇ ರೆಪ್ರೆಸೆಂಟ್ ಸಿವಿಲ್ ಸೊಸೈಟಿ, ನಾಗರಿಕ ಸಮಾಜ. ನಮ್ಗೆ ಗೊತ್ತಿದೆ ಎಲೆಕ್ಷನಲ್ಲಿ ಕೆಲವು ಪಕ್ಷಗಳು ಇನ್ನೊಂದು ಪಕ್ಷಗಳ ವಿರುದ್ಧ ಹೋರಾಡ್ತಾರೆ, ಆದರೆ ನಾಗರಿಕ ಸಮಾಜದ ಪಾತ್ರ ಏನು ಚುನಾವಣೆ? ಯಾಕಂದರೆ ನಮ್ಮ ರಾಜಕಾರಣ ಅನ್ನೋದು ದೇಶವನ್ನು ಬದಲಾವಣೆ ಮಾಡುವ ಒಂದು ದೊಡ್ಡ ಅಸ್ತ್ರ ಆಗಿರೋದ್ರಿಂದ, ಅಂತ ಬದಲಾವಣೆಯ ಕೆಲಸ ನಡೀತಾ ಇರುವಾಗ ಎಲೆಕ್ಷನ್ ಟೈಮಲ್ಲಿ ನಾಗರಿಕ ಸಮಾಜ ಏನು ಮಾಡಬೇಕು? ಅದಕ್ಕೆ ನಮ್ಮ ಹಿರಿಯರು ಹಾಕ್ಕೊಟ್ಟ ಪರಂಪರೆ ಇದೆ. ಬಸವಣ್ಣ, ಶರಣರು ಎಲ್ಲರೂ ಕೂಡ ಕವಿಗಳಾಗಿದ್ದರೂ ಕೂಡ ತಮ್ಮ ಕಾಲದಲ್ಲಿರೋ ಸಮಾಜವನ್ನು ಬದಲಾಯಿಸೋದಕ್ಕೆ ದಿಕ್ಕನ್ನು ತೋರಿಸಿದಂತಹ ವ್ಯಕ್ತಿಗಳು, ತಮ್ಮ ಕಾಲದ ಕೆಟ್ಟ ಪ್ರಭುತ್ವಗಳ ವಿರುದ್ಧ ಹೋರಾಡಿದವರು ಎಲ್ಲರೂ ಕೂಡ, ಮತ್ತು ಬಹಳ ಜನ ಅದಕ್ಕಾಗಿ ಬಲಿಯಾದರು. ಅವರ ಹೆಸರಿನಲ್ಲಿ ಸಂಕಲ್ಪ ಯಾತ್ರೆ ಆಗ್ತಾ ಇದೆ. ಹೀಗಾಗಿ ಬಂದಿದ್ದೀವಿ ಮತ್ತು ನಮ್ಮ ಪರಂಪರೆಯ ಭಾಗವಾಗಿ ಬಂದಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದು ನಾನು ಹೇಳಬೇಕಾದ ಮೊದಲನೇ ಮಾತು. ಎರಡನೇ ಮಾತು, ಇಲ್ಲಿ ಎರಡು ಶಬ್ದಗಳಿವೆ, ಸಂಕಲ್ಪ ಮತ್ತು ದೇಶ ಉಳಿಸಿ ಅಂತ. ಸಂಕಲ್ಪ ಅಂದರೆ ನಿರ್ಧಾರ ಅಲ್ಲ, ಬರೀ ನಿರ್ಧಾರ ಅಲ್ಲ, ಅದೊಂದು ಬಹಳ ದೃಢವಾದ, ಬಹಳ ಮುಂದಾಲೋಚನೆಯಿಂದ ಒಂದು ದೇಶಕ್ಕಾಗಿ ನಾವು ಮಾಡಿಕೊಳ್ಳುವಂಥ ಒಂದು ಪ್ರತಿಜ್ಞೆ. ಸಂಕಲ್ಪ ಪ್ರತಿಜ್ಞೆ. ವಚನ ಅಂದರೆ 4 ಸಾಲಿನ ಪದ್ಯ. ವಚನ ಅಂದರೆ ಪ್ರಾಮಿಸ್ ಅಂತೂ ಅರ್ಥ ಇದೆ. ಸೊ ಸಂಕಲ್ಪದಲ್ಲಿ ಆ ಥರದ ಒಂದು ದೃಢ ನಿರ್ಧಾರ ಅಥವಾ ಒಂದು ವಿಷನ್, ಅದಕ್ಕೋಸ್ಕರ ನಾವು ಒಂದು ಗಟ್ಟಿಯಾದ ನಿರ್ಧಾರ ಮಾಡಬೇಕಾಗಿದೆ. ಅಂದರೆ ದೇಶ ಉಳಿಸಿ. ಈ ದೇಶ ಉಳಿಸೋಕ್ಕೆ ದೇಶಕ್ಕೆ ಏನಾಗಿದೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಆ ಶಬ್ದ ಉಳಿಸಿ ಅಂದರೆ ಅದೇನಾಗಿದೆ ಆಗಿದೆ.
ಯಾಕೆ ದೇಶ ಉಳಿಸಬೇಕಾದ ಪ್ರಶ್ನೆ ಬಂದಿದೆ ಅಂತ 5 ಅಂಶಗಳನ್ನು ತಮ್ಮ ಮುಂದೆ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅಥವಾ ದೇಶ ತನ್ನ ಪಥವನ್ನು ಬದಲಿಸುವ ಚುನಾವಣೆ, ಕ್ರಾಸ್ ರೋಡ್ ಅಂತ ಇಂಗ್ಲೀಷ್ ಇರುತ್ತೆ. ಕ್ರಾಸ್ ರೋಡ್, 2 ಕವಲು ದಾರಿಯಲ್ಲಿ ನಿಂತಿರುವ ಭಾರತ ಇವತ್ತು ಈ ಚುನಾವಣೆ ಎದುರಿಸ್ತಾ ಇದೆ. ಹೀಗಾಗಿ 24ರ ಚುನಾವಣೆ ಹಿಂದೆ ಯಾವ ಚುನಾವಣೆಗಿಂತಲೂ ತುಂಬ ಡಿಫರೆಂಟ್ ಆದ ಚುನಾವಣೆ. ಯಾಕೆಂದರೆ ಈ 5 ಕಾರಣಗಳಿಗಾಗಿ ಒಂದು ಸಂವಿಧಾನದ ಪ್ರಶ್ನೆ, ರೈತರ ಪ್ರಶ್ನೆ, ಕ್ರೋನಿ ಕ್ಯಾಪಿಟಲಿಸಮ್ ಅಂತ ಕರೀತೀವಲ್ಲ, ಬಂಡವಾಳಶಾಹಿಗಳ ಪ್ರಶ್ನೆ, ಮತ್ತು ಸಾಮರಸ್ಯದ ಪ್ರಶ್ನೆ, ಮತ್ತು ಕರ್ನಾಟಕದ ಪ್ರಶ್ನೆ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ನಾನು ಮಾತನ್ನು ಮುಗಿಸ್ತೇನೆ. ಮೊದಲದಾಗಿ ಸಮಾನತೆಯ ಪ್ರಶ್ನೆ, ಅದರಲ್ಲಿ ನೋಡಿ ಆ ಪ್ರಿಯಾಂಬಲಲ್ಲಿ ಸ್ವಾತಂತ್ರ್ಯದ ಪ್ರಶ್ನೆ ಇದೆ, ಸೆಕ್ಯುಲರಿಸಮ್ನ ಸರ್ವಧರ್ಮ ಸಮಭಾವದ ಪ್ರಶ್ನೆ ಇದೆ, ಸಮಾಜವಾದದ ಪ್ರಶ್ನೆ ಇದೆ, ಧಾರ್ಮಿಕ ಹಕ್ಕುಗಳ ಪ್ರಶ್ನೆ ಇದೆ. ಈ ಎಲ್ಲ ಹಕ್ಕುಗಳ ಸ್ವಾತಂತ್ರ್ಯದ ಒಂದು ಪ್ರಾಮಿಸ್, ಒಂದು ವಚನ, ಭರವಸೆ, ಪೀಠಿಕೆಯನ್ನು ಅದೇ ಇವರಿಗೆ ಇರಿಟೇಟ್ ಆಗ್ತಾ ಇದೆ. ಅದರಿಂದ ಅವರು ಸಂವಿಧಾನವನ್ನು ಬದಲಿಸಬೇಕು. ಬಾಬಾ ಸಾಹೇಬರಿಗೆ ಇದಕ್ಕಿಂತಲೂ ಮಾಡುವ ಬೇರೊಂದು ಅಪಮಾನ ಇಲ್ಲ. ಜಗತ್ತಿನ ಬಹಳ ದೊಡ್ಡ ಸಮಾಜ ವಿಜ್ಞಾನಿಗಳಾದ ಬಾಬಾ ಸಾಹೇಬರ ನೇತೃತ್ವದಲ್ಲಿ ಅಷ್ಟೆಲ್ಲ ಹಿರಿಕರು ಈ ದೇಶ ಶತಮಾನಗಳಷ್ಟು ಮುಂದೆ ಹೋಗಬೇಕಾದ್ರೆ ಯಾವ ರೀತಿ ಹೋಗಬೇಕು ಅಂತ ಒಂದು ಪಥವನ್ನು ನಿರ್ಮಿಸಿದಂಥ ಒಂದು ನೀಲಿ ನಕ್ಷೆ ಅದನ್ನು ಬದಲಿಸ್ತೀವಿ ಅಂತಿದ್ದಾರೆ. ಇದು ನಮಗೆ ಭಯವನ್ನು ಹುಟ್ಟಿಸ್ತಾ ಇದೆ. ಖಂಡಿತ ಮುಂದಿನ ಚುನಾವಣೆಯಲ್ಲಿ ಬಲಪಂಥೀಯರು ಗೆದ್ದರೆ ಈ ದೇಶದ ಸಂವಿಧಾನ ಉಳಿಯೋದಿಲ್ಲ. ಅದರಿಂದ ಇದು ಬಹಳ ಮೂಲಭೂತವಾಗಿ ದಲಿತರ ಪ್ರಶ್ನೆ ಅಂತ ಕೆಲವರು ಬಿಂಬಿಸ್ತಿದ್ದಾರೆ. ಯಾಕಂದರೆ ಬಾಬಾ ಸಾಹೇಬರು ದಲಿತರಾಗಿಲ್ಲ. ಸಮಸ್ತ ಭಾರತೀಯರ ಪ್ರಶ್ನೆ. ಈ ಸಂವಿಧಾನವನ್ನು ಉಳಿಸಿಕೊಳ್ಳುವುದು ಈ ಚುನಾವಣೆಯ ಬಹಳ ಮುಖ್ಯವಾದ ಒಂದು ಅಳಿವು ಉಳಿವಿನ ಪ್ರಶ್ನೆ. ಇದಕ್ಕಾಗಿ ಸಂಕಲ್ಪ. ಎರಡನೇದು ರೈತರನ್ನು ಇಷ್ಟು ಹೀನಾಯವಾಗಿ ಒಂದು ಪ್ರಭುತ್ವ ನಡೆಸಿಕೊಂಡ ಉದಾಹರಣೆಗಳೇ ಇಲ್ಲ. ನಮ್ಮ ದೇಶ ರೈತಾಪಿ ದೇಶ. ಸಿಂಧನೂರಂತೂ ಅಕ್ಕಿ ಬೆಳೆಯುವ ಒಂದು ಕಣಚ ಇದೆ. ಸಿಂಧು ಯಾವ ದೇಶದಲ್ಲಿ ಪ್ರಭುತ್ವ ತನ್ನ ರೈತರಿಗೆ 1 ವರ್ಷ ಕಾಲ ರಾಜಧಾನಿಯನ್ನು ಪ್ರವೇಶ ಮಾಡದ ಹಾಗೆ ತಡೆ ಹಿಡಿದಿದೆ. ಶತ್ರು ದೇಶದವರು ಯುದ್ಧಕ್ಕೆ ಬರುವಾಗಲಾದರೂ ಅವರು ಬಾಯಾರಿದ್ರೆ ನೀರು ಕೊಡ್ತಿದ್ರು ಏನೋ, ಆದರೆ ಜಲಫಿರಂಗಿಗಳನ್ನು ಬಳಸಿ ಅವ್ರ ಮೇಲೆ ಹಲ್ಲೆ ಮಾಡಲಾಯಿತು ಮತ್ತು ರಸ್ತೆಗೆ ಮೊಳೆಗಳನ್ನು ಹೊಡೆಯಲಾಯಿತು. ಅದೊಂದು ಸಂಕೇತ. ಅದು ರಸ್ತೆಗೆ ಮೊಳೆಗಳನ್ನು ಹೊಡೆಯೋದಿದೆಯಲ್ಲ, ಅದೊಂದು ದೊಡ್ಡ ಸಂಕೇತ. ರೈತರ ಹಾದಿಗೆ ಪ್ರಭುತ್ವ ಮೊಳೆಗಳನ್ನು ಹೊಡೀತಾರೆ. ಯಾಕಾಗಿ ರೈತರಿಗೆ ಈ ಶಿಕ್ಷೆ? ಯಾಕೆ ಅವರನ್ನು ದೇಶದ್ರೋಹಿಗಳೆಂದು ಬಿಂಬಿಸಲಾಗ್ತಾ ಇದೆ ಪ್ರಭುತ್ವ? ಇವತ್ತು ನಾವೆಲ್ಲರೂ ತಿಂದು ಬಂದಿದ್ದೀವಿ. ಇದು ರೈತರು ಬೆಳೆದ ಆಹಾರದ ಭಾಗ. ಒಂದು ದೇಶ ಆಹಾರ ಬೆಳೆಯುವ ರೈತರನ್ನು ಶತ್ರುಗಳು ಅಂತ ಭಾವಿಸೋಕೆ ಸಾಧ್ಯ ಇದೆಯಾ? ಆದರೆ ರೈತಾಪಿಗಳ ಚುನಾವಣೆ, ಅವರ ಅಳಿವುಳಿನ ಪ್ರಶ್ನೆ ಚುನಾವಣೆ ಆಗ್ತಾ ಇದೆ. ಯಾಕಂದರೆ ಈ ರೈತರನ್ನು ಸುಲಿಗೆ ಮಾಡಿ ಭಾಳ ಸಿಂಪಲ್, ಕಾಮನ್ ಮಿನಿಮಮ್ ಪ್ರೈಸ್ ಕೊಡಿ. ಸ್ವಾಮಿನಾಥನ್ ಆಯೋಗದ ಒಂದು ಪ್ರಾಮಿಸ್ ಮಾಡಿದ್ದಾರೆ ಈ ದೇಶದ ರೈತರಿಗೆ ಕೊಡಿ, ಅದನ್ನು ಕೊಡೋಕ್ಕಾಗ್ತಾ ಇದೆ. ಆದರೆ 24 ಅದೆಷ್ಟು ಲಕ್ಷ ಕೋಟಿ ಕಾರ್ಪೊರೇಟ್ ಟ್ಯಾಕ್ಸನ್ನು ಈ ಪ್ರಭುತ್ವ ಮನ್ನಾ ಮಾಡಿದೆ. ಬಹಳ ಸ್ಪಷ್ಟವಾಗಿದೆ. ಅತಿ ಸಿರಿವಂತ ಬಂಡವಾಳಶಾಹಿಗಳ ಪರವಾಗಿ ನಾವಿದ್ದೇವೆ ಮತ್ತು ರೈತರ ಪರವಾಗಿಲ್ಲ ಅಂತ ಬಹಳ ಕ್ಲಿಯರ್ ಆಗಿ ಗೋಡೆ ಮೇಲೆ ಬರದಂಗೆ ಈ ಪ್ರಭುತ್ವ ನಡ್ಕೊಂಡಿದೆ. ಆದ್ದರಿಂದ ಇವತ್ತು ಯಾರ್ಯಾರು ಹೊಟ್ಟೆಗೆ ಅನ್ನ ತಿಂತಾರೆ ಅವರೆಲ್ಲರೂ ಕೂಡ ರೈತರ ಪರವಾಗಿ ನಿಲ್ಲಬೇಕಾಗಿದೆ ಮತ್ತು ರೈತ ವಿರೋಧಿಯಾದ ಈ ಪ್ರಭುತ್ವವನ್ನು ನಾವು ಅಧಿಕಾರದಿಂದ ತೆಗೆದಿದ್ದೇವೆ. 3ನೇ ಕಾರಣ, ಬಿಟ್ಟು ಈ ದೇಶ ಆಳ್ತಾ ಇದ್ದಾರೆ ಅಂತ ಭ್ರಮೆ ಭರಿಸುವ ಹಾಗೆ ಇದೆ. ಹೀಗಾಗಿ ಈ ಚುನಾವಣೆ ಸಾಮಾನ್ಯ ಜನರ ಮತ್ತು ಮಹಾ ಉದ್ಯಮಪತಿಗಳ ನಡುವಿನ ಒಂದು ಯುದ್ಧ ಅಂತ ನಾನು ಭಾವಿಸ್ತೀನಿ. 4ನೇದು, ಕಲಹವನ್ನು ಉಂಟು ಮಾಡಿ, ಅಂತಃಕಲಹವನ್ನು ಉಂಟು ಮಾಡಿ ಒಂದು ಸಮುದಾಯವನ್ನು ತುಳಿದು ದ್ವೇಷ ಹುಟ್ಟಿಸಿ ಉದ್ಧಾರ ಆಗಿ ಯಾವ ಕಲ್ಪನೆ ಭಾರತವನ್ನು ಇವರು ಮುಂದೆ ಇಟ್ಟಿದ್ದಾರೆ. ನಮ್ಮ ಜನ ಎಂದೂ ಪರಸ್ಪರ ಧರ್ಮದ ಹೆಸರು ದ್ವೇಷ ಮಾಡಲಾದ ದ್ವೇಷ ಮಾಡುವಂತೆ ಮಾಡಲಾಗುತ್ತೆ. ಇದು ಭಾರತ ವಿರೋಧಿ ಧೋರಣೆ ಅಂತ ನಾವು ಭಾವಿಸ್ತೀವಿ. ಅದರಿಂದ ಈ ಚುನಾವಣೆ ಈ ದೇಶದ ಜನ ಸಹಬಾಳ್ವೆಯಿಂದ ಪರಸ್ಪರ ಪ್ರೀತಿಯಿಂದ ಬದುಕಬೇಕು ಬೇಡವು ಅಂತ ನಿರ್ಧಾರ ಮಾಡೋ ಚುನಾವಣೆ. ನಮ್ಮ ಸಾಮಾಜಿಕ ಅದಕ್ಕೆ ಶಿಶುನಾಳ್ ಶರೀಫ್ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಗುರುಪೀನಾಥ್ ಖಾದ್ರಿ ಅವ್ರನ್ನ ಹಾಕೋಬೇಕಾಗಿತ್ತು. 1899ರಲ್ಲಿ ಬಂದಂಥ ಬಹಳ ದೊಡ್ಡ ಆಸಕ್ತಿ. ನಮಗೆ ಯಾಕೆ ಬೇಕಾಗಿತ್ತು? ಬಸವಣ್ಣನ ಬಗ್ಗೆ 5 ಪದ್ಯಗಳನ್ನು ಬರೆಯೋದಿತ್ತು.
ನಮ್ಮ ಪರಂಪರೆ. ಶಿಶುನಾಳರ ಗುರುಗಳು ತಮಗೆಲ್ಲ ಗೊತ್ತಿದೆ, ಗೋವಿಂದ ಭಟ್. ನಮ್ಮ 70 ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದಾಗ ಇದೊಂದು ಬ್ಯಾರನ್ ಲ್ಯಾಂಡ್ ಅಂತ ಕರಿತೀವಲ್ಲ, ಒಂದು ಬಂಜರು ಪ್ರದೇಶವಾಗಿತ್ತು, ಖಜಾನೆ ಲೂಟಿಯಾಗಿತ್ತು. 200 ವರ್ಷ ಲೂಟಿ ಮಾಡಿದ ವಸಾಹತುಶಾಹಿಗಳು ಈ ದೇಶವನ್ನು ಬಿಟ್ಟು ಹೋಗಿದ್ದು ಒಂದು ಬರೀ ತಟ್ಟೆ ಥರ, ಅದು ವಿಭಜನೆ ಆಗೋಯಿತು ದೇಶ. ಅಂಥ ಒಂದು 0 ಪಾಯಿಂಟಿಂದ ಈ ದೇಶ 70 ವರ್ಷ ಮೇಲ್ಗಡೆ ಬಂದಿದೆ. ಸುಮ್ಮನೆ ಕಳೆದ 10 ವರ್ಷದಲ್ಲಿ 70 ವರ್ಷ ಹಿಂದಿನ ಎಲ್ಲ ಸರ್ಕಾರಗಳು, ನಾಟ್ ಓನ್ಲಿ ಕಾಂಗ್ರೆಸ್, ಅದರಲ್ಲಿ ಜನತಾ ಪಕ್ಷ ಆಗಿದೆ, ವಾಜಪೇಯಿ ಎಲ್ಲ ಆಳಿದ್ದಾರೆ. ಈಗ ಒಂದು ತೆಂಗಿನ ಮರ, ತೆಂಗಿನಕಾಯಿ ಬಿಡಬೇಕು ಅಂದರೆ ಸಸಿಯಿಂದ ನೀರು ಹಾಕಿ ಅಲ್ಲಿವರೆಗೆ ಬೆಳೆಸಿರ್ತಾರೆ, 5-6 ತಲೆಮಾರು ಬೆಳೆಸಿರ್ತಾರೆ. 70 ವರ್ಷದಲ್ಲಿ ಏನೂ ಆಗಿಲ್ಲ ಅಂತ ಹೇಳೋದು, ಆ 70 ವರ್ಷದಲ್ಲಿ ನಮ್ಮ ಹಿರಿಕರು ಮಾಡಿದ ಸಾರ್ವಜನಿಕ ಸಂಸ್ಥೆಗಳನ್ನು ಮಾರಾಟ ಮಾಡುವುದೇ 10 ವರ್ಷ ನಡೆದಿರೋ ಕಾರ್ಯಕ್ರಮ. ನಮ್ಮ ಬಂದರುಗಳನ್ನು ಮಾರಾಟ ಮಾಡಲಾಯಿತು, ನಮ್ಮ ಬ್ಯಾಂಕ್ಗಳನ್ನು ಅನಾಥಗೊಳಿಸಲಾಯಿತು, ನಮ್ಮ ವಿಮಾನ ನಿಲ್ದಾಣಗಳನ್ನು ಮಾರಾಟ, ಸಾರ್ವಜನಿಕ ಸಂಸ್ಥೆಗಳನ್ನು ಕಟ್ಟಿದರೆ 70 ವರ್ಷ ನಮ್ಮ ಹಿರಿಕರು ಎಲ್ಲ ಪ್ರಧಾನಿಗಳು ಸೇರಿ ಮಾರಾಟ ಮಾಡೋದು ಬಹಳ. ಯಾಕಾಗಿ ಮಾರಾಟ? ಯಾಕಂದರೆ ಕ್ರೋನಿ ಕ್ಯಾಪಿಟಲಿಸಮ್ ಮತ್ತು ಬರೀ ಬಂಡವಾಳಶಾಹಿ, ಉನ್ನತ ಬಂಡವಾಳಶಾಹಿಗಳು ಇವಾಗ ನಿಜವಾಗ್ಲೂ ಉನ್ನತ ಬಂಡವಾಳಶಾಹಿಗಳೇ ಈ ದೇಶವನ್ನು ಆಳ್ತಾ ಇದ್ದಾರೆ. ಅವ್ರಿಗೋಸ್ಕರ ಕಾನೂನು ಬದಲಾಯಿಸಲಾಗ್ತದೆ, ಅವ್ರಿಗೋಸ್ಕರ ಲಕ್ಷಾಂತರ ರೈತರನ್ನು ಕಣ್ಣೀರು ಹಾಕಿಸಲಾಗ್ತದೆ. ಅದರಿಂದ ಇದು ನಿಜವಾಗ್ಲೂ ಇದು ಡೆಮಾಕ್ರಸಿ ಅಲ್ಲ. ಇದು ಬಹಳ ಕನ್ನಡದ ಒಬ್ಬ ಶ್ರೇಷ್ಠ ಸಂತ, ನಾವು ಸಮಾಧಿ ಇದೆ ನಿಮ್ಮ ತಾಲೂಕಿನಲ್ಲಿ, ನಾನು 100 ಸಲ ಬಂದಿದ್ದೀನಿ. ಅವರ ತತ್ವಪದಗಳನ್ನು ಪುಸ್ತಕ ಪ್ರಾಧಿಕಾರದಿಂದ ಎಡಿಟ್ಗಳು ಮಾಡಿ, ಮತ್ತು ಗುರುಬೀರ ಖಾದ್ರಿ ಅವರು ಕನ್ನಡದಲ್ಲಿ 800 ವರ್ಷಗಳಲ್ಲಿ ಕನ್ನಡದಲ್ಲೇ ವಚನಗಳನ್ನು ತತ್ವಪದಗಳನ್ನು ಬರೆದ ಏಕೈಕ ಸೂಫಿ ಸಂತ ಅವರು. ನಾನು ಬಗ್ದಾದ್ ಹೋಗಿದ್ದೆ. ಬಗ್ದಾದ್ನ ಮನ್ಸೂರ್ ಅಲ್ ಹಲ್ಲಾಜ್ ಪರಂಪರೆಯವರು, ಅದರಲ್ಲಿ ಮನ್ಸೂರ್ ಹಲ್ಲಾಜ್ ಅಷ್ಟು ದೊಡ್ಡ, ಅದರಲ್ಲಿ 5 ವಚನಗಳು ಬಸವೇಶ್ವರರ ಮೇಲಿವೆ, 5 ಹಾಡುಗಳು. ಅಂಥ ಒಂದು ಶರಣ ಪರಂಪರೆಯ ಒಬ್ಬ ಸೂಫಿ ಇರುವಂತಹ ಇದು ನಮ್ಮ ಸಿಂಧೂರಿನ ಒಂದು ಸಂಸ್ಕೃತಿ ಇದೆ. ಇಲ್ಲಿ ಹಸ್ಮಕಲ್ಲ, ಅಲ್ಲಿ ಒಂದು ದರ್ಗಾ ಇದೆ. ಆ ದರ್ಗಾದಲ್ಲಿ ನಾನು ನೋಡಿದ್ದೇನೆ, ಎಲ್ಲ ಹಿಂದೂ ದೇವರ ಫೋಟೋಗಳು, ಎಲ್ಲ ಮಕ್ಕ ಮದಿನ ಫೋಟೋ ಇದೆ ನಿಮ್ಮ ಊರಿನಲ್ಲಿ. ಇದು ನಮ್ಮ ಸಂಸ್ಕೃತಿ. ಇದು ಧರ್ಮಗಳ ಹೆಸರಿನಲ್ಲಿ ನಾವು ಸಾಮಾನ್ಯ ಜನ ಬಡವರು, ಬಿಸಿಲಲ್ಲಿ ಧೂಳಲ್ಲಿ ದುಡಿಯೋರು, ಆದರೆ ಮನಸ್ಸು ನಮ್ಮ ಮಲಿನವಾಗಿಲ್ಲ. ನಾನು ಶಿವಮೊಗ್ಗ ಜಿಲ್ಲೆಯಿಂದ ಬಂದವನು, ಬಿಸಿಲು ಸೀಮೆಗೆ ಬಂದವನು. 30 ವರ್ಷಗಳಲ್ಲಿ ಈ ಭಾಗದ ಸಂಸ್ಕೃತಿನ ಅಧ್ಯಯನ ಮಾಡಿದ್ದೀನಿ. ಬಹಳ ಅದ್ಭುತವಾದ ಸಂಸ್ಕೃತಿ. ಏನು ಸಂಸ್ಕೃತಿ? ಧರ್ಮ ನಮ್ಮ ಮನೆಯಲ್ಲಿ ಯಾರು ನಾವು ಜಾತ್ರೆಗಳನ್ನು ಮಾಡುವಾಗ, ಉರುಸುಗಳನ್ನು ಮಾಡುವಾಗ ಒಟ್ಟಿಗೆ ಮಾಡ್ತೀವಿ. ಯಾಕಂದರೆ ಭಾರತದ ಆರ್ಥಿಕ ಏಳಿಗೆ ಅನ್ನೋದು ನಮ್ಮ ಸಾಮಾಜಿಕ ಸಾಮರಸ್ಯದ ಮೇಲೆ ನಿಂತಿದೆ ಮತ್ತು ಧಾರ್ಮಿಕ ಸಾಮರಸ್ಯದ ಮೇಲೆ ನಿಂತಿದೆ. ಇದನ್ನು ಹಾಳು ಮಾಡುವಂಥ ಕೆಲಸವನ್ನು ಈ ಪ್ರಭುತ್ವ ಮಾಡ್ತಾರೆ. ಪ್ರಭುತ್ವದ ಸಾಕಾರ, ಚರಿತ್ರವಂಚಿತ ಜನ ಸಮುದಾಯದ ಅಂತಃಸತ್ವದ ಅಧಿಕಾರ, ಚರಿತ್ರವಂಚಿತ ಜನ ಸಮುದಾಯದ ಅಂತಃಸತ್ವದ ಅಧಿಕಾರ, ಜನಾಧಿಕಾರ ಜನಾಧಿಕಾರ, ಸಾವಿರ ಕೈಗಳ ಚಿತ್ತಾರ, ಸಾವಿರ ಕೈಗಳ ಚಿತ್ತಾರ, ಸಾವಿರ ಕೈಗಳ ಚಿತ್ತಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.